ಪ್ರಸ್ತುತ 2014 ಚುನಾವಣಾ ಪೂರ್ವ ಸಮೀಕ್ಷೆ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಮತ್ತೊಂದು ಪ್ರಶ್ನೆನ ಎತ್ಕೊಳ್ತೇನೆ. ಆ ಪ್ರಶ್ನೆ ತಾವು ನೋಡ್ಬೋದು. ಪ್ರಮುಖವಾಗಿ ಈ ಪ್ರಶ್ನೆನೇ ಈ ಚುನಾವಣೆಯಲ್ಲಿ ಕೆಲಸ ಮಾಡುತ್ತಾ ಅಂಥದ್ದೊಂದು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು. ಭಾರತಕ್ಕೆ ಅತ್ಯುತ್ತಮ ಪ್ರಧಾನಿ ಅಭ್ಯರ್ಥಿ ಯಾರು? ಈ ಪ್ರಶ್ನೆನೇ ಇವತ್ತು ದೇಶಾದ್ಯಂತ ವ್ಯಾಪಕವಾದಂಥ ಚರ್ಚೆ ಆಗ್ತಾ ಇದೆ. ಮಾಧ್ಯಮಗಳಲ್ಲಿರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು, ಎಲ್ಲ ಕಡೆ ಕೂಡ ಈ ಪ್ರಶ್ನೆ ಚರ್ಚೆ ಆಗ್ತದೆ. ನರೇಂದ್ರ ಮೋದಿ ಪರವಾಗಿ 47% ಜನ ತಮ್ಮ ಓಟನ್ನು ಹಾಕಿದ್ದಾರೆ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅತ್ಯುತ್ತಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂದರೆ ನರೇಂದ್ರ ಮೋದಿ. ರಾಹುಲ್ ಗಾಂಧಿ 34% ಜನ ರಾಹುಲ್ ಗಾಂಧಿ ಪರವಾಗಿ ಓಟನ್ನು ಹಾಕಿದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೆ 6% ಜನ ಕೈ ಎತ್ತಿದ್ದಾರೆ. ಹೇಳಲು ಆಗೋದಿಲ್ಲ ಅಂತ ಹೇಳಿದ್ರು 13%. ಅಂದರೆ ಬಹುತೇಕ ನರೇಂದ್ರ ಮೋದಿ ಇಲ್ಲಿ ಪ್ರಥಮವಾಗಿ ಹೆಚ್ಚಿನ ಮತದಾರರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಇದು ಈಗ ನಾವು ನೋಡ್ತಾ ಇದ್ರೆ ಬಹುತೇಕ ಮುಂದಿನ ಹಂತದಲ್ಲಿ ಬೆಂಗಳೂರಿನಲ್ಲಿ ಯಾರು ಅತ್ಯುತ್ತಮ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಅದು ನೋಡ್ಬೋದು. ಸೊ ಇದು ಬೆಂಗಳೂರಿನ ಒಂದು ಚಿತ್ರಣ, ಬೆಂಗಳೂರಿನಲ್ಲಿ ಬಂದಂಥ ಒಂದು ಚಿತ್ರಣ. ಇದು ಈ ಮುಂಬೈ ಕರ್ನಾಟಕದ್ದು. ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಆಗಲಿಕ್ಕೆ ಇನ್ನು ಹೆಚ್ಚು ಪ್ರಾಶಸ್ತ್ಯ ಅಂತ ಹೇಳಿದಂಥವ್ರು 50% ಜನ. ರಾಹುಲ್ ಗಾಂಧಿ ಪರವಾಗಿ 30% ಜನ ಹೇಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಪರವಾಗಿ 4%. ನಾವು ಯಾರ ಪರವಾಗಿಯೂ ಇಲ್ಲ, ಏನನ್ನು ಹೇಳಲ್ಲ ಅಂತ ಹೇಳಿದ್ರು 16%. ಅಂದರೆ ಮುಂಬೈ ಕರ್ನಾಟಕದಲ್ಲೂ ಕೂಡ ನರೇಂದ್ರ ಮೋದಿ ಪರವಾಗಿ ಹೆಚ್ಚಿನ ಮತದಾರರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಧ್ಯ ಕರ್ನಾಟಕದಲ್ಲೂ ಕೂಡ ಜನ ಯಾರ ಪರವಾಗಿದ್ದಾರೆ ಅಂತ ನೋಡಿದ್ರೆ ನರೇಂದ್ರ ಮೋದಿ ಪರವಾಗಿ 35% ಜನ ಇದ್ದಾರೆ. ರಾಹುಲ್ ಗಾಂಧಿ ಅತ್ಯುತ್ತಮ ಪ್ರಧಾನಿ ಆಗ್ತಾರೆ ಅಂತ ಹೇಳಿದವರು 29% ಜನ. ಅರವಿಂದ್ ಕೇಜ್ರಿವಾಲ್ ಪರವಾಗಿ ಕೈ ಎತ್ತಿದವರು 2%. ಆದರೆ ಇಲ್ಲಿ ಒಂದು ಗಮನಿಸುವಂಥದ್ದು, ನಾವು ಯಾರನ್ನೂ ಕೂಡ ಇಲ್ಲಿ ಆಯ್ಕೆ ಮಾಡಲ್ಲ, ನಾವು ಇಷ್ಟಪಟ್ಟಿಲ್ಲ ಅಂತ ಹೇಳಿದವರು 34% ಜನ. ಏನನ್ನು ಹೇಳದೇ ಇರೋರು ಹೆಚ್ಚು ಪ್ರಮಾಣದ, ಅಂದರೆ ನರೇಂದ್ರ ಮೋದಿ 35% ಇದ್ದರೆ ಏನೂ ಹೇಳಲ್ಲ ಅಂತ ಹೇಳಿದವರು 34% ಜನ. ಇನ್ನು ಹಳೆ ಮೈಸೂರು ಭಾಗದಲ್ಲೂ ಕೂಡ ಸಮೀಕ್ಷೆ ಮಾಡಿದಾಗ ಯಾರ ಪರವಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬಹುದು. ನರೇಂದ್ರ ಮೋದಿ 29% ಮತದಾನ, ಅಂದರೆ ಜನ ಅವ್ರ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಪರವಾಗಿ 27% ಜನ ಒಲವು ವ್ಯಕ್ತಪಡಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಪರವಾಗಿ 2% ಜನ ಏನನ್ನೂ ಹೇಳಲ್ಲ ಅಂತ ಹೇಳಿದ್ರು 42%. ಆದರೆ ಈ ಭಾಗದಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು ಕೂಡ ಗಮನಿಸಬಹುದು. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಅತ್ಯುತ್ತಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನರೇಂದ್ರ ಮೋದಿ 33% ಅಲ್ಲಿ ಜನ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಪರವಾಗಿ 24% ಜನ, ಅರವಿಂದ್ ಕೇಜ್ರಿವಾಲ್ ಪರವಾಗಿ 4%. ಇನ್ನು ಏನನ್ನೂ ಹೇಳಲ್ಲ ಅಂತ ಹೇಳಿದವರೇ ಹೆಚ್ಚಿನ ಪ್ರಮಾಣದಲ್ಲದೆ 39%. ಇನ್ನು ಕರಾವಳಿ ಭಾಗ ಬಹಳ ಕ್ರೂಷಿಯಲ್ ಇತ್ತು. ಕರಾವಳಿ ಕರ್ನಾಟಕದಲ್ಲೂ ಕೂಡ ಈ ಒಂದು ಸಮೀಕ್ಷೆ ವೇಳೆ ನರೇಂದ್ರ ಮೋದಿ ಪರವಾಗಿ 46% ಜನ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ 33%, ಅರವಿಂದ್ ಕೇಜ್ರಿವಾಲ್ ಪರವಾಗಿ 2%, ಏನೂ ಹೇಳಲ್ಲ ಅಂತ ಹೇಳಿದ್ರು 19%. ಇಲ್ಲಿ ಒಂದು ಸ್ಪಷ್ಟನೆ ಕೊಟ್ಬಿಡ್ಬೇಕು ಅಂತ ಅನ್ಸುತ್ತೆ. ಈ ಸಮೀಕ್ಷೆಗೋಸ್ಕರ ನಾವು 6 ವಿಭಾಗಗಳಾಗಿ ವಿಂಗಡಿಸ್ಕೊಂಡಿದ್ವಿ ರಾಜ್ಯವನ್ನು. ಬೆಂಗಳೂರು ಅಂತಂದಾಗ ಬೆಂಗಳೂರು ಪ್ರದೇಶಕ್ಕೆ ನಾವು ತೊಗೊಂಡಿರೋದು ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ. ಮುಂಬೈ ಕರ್ನಾಟಕ ಅಂತ ತೊಗೊಂಡಾಗ ನಾವು ತೊಗೊಂಡಿರೋದು ಚಿಕ್ಕೋಡಿ, ಬೆಳಗಾಂ, ಧಾರವಾಡ, ಬಿಜಾಪುರ, ಬಾಗಲಕೋಟೆ. ಕೇಂದ್ರ ಕರ್ನಾಟಕದಲ್ಲಿ ನಾವು ತೊಗೊಂಡಿರೋದು ಶಿವಮೊಗ್ಗ, ದಾವಣಗೆರೆ, ಹಾವೇರಿ. ಹಳೆ ಮೈಸೂರು ಪ್ರಾಂತ್ಯ ಅಂತ ನಾವು ಕನ್ಸಿಡರ್ ಮಾಡಿರೋದು ಮೈಸೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಮಂಡ್ಯ, ಹಾಸನ, ಕೋಲಾರ. ಇಲ್ಲಿ ಒಂದೆರಡು ನಾವು ಸಾಂಪ್ರದಾಯಿಕವಾಗಿ ಮೈಸೂರು ಕರ್ನಾಟಕ ಅಂತ ಹೇಳದೇ ಇರೋದು ಕೂಡ ಒಂದೆರಡು ಇಲ್ಲಿ ಮೈಸೂರು ಕರ್ನಾಟಕದಲ್ಲಿ ಸೇರಿಕೊಂಡಿದೆ. ಇದು ಸಮೀಕ್ಷೆಯ ಅನುಕೂಲಕ್ಕೋಸ್ಕರ ಮಾಡಿಕೊಂಡಿರುವಂಥದ್ದು. ಹೈದರಾಬಾದ್ ಕರ್ನಾಟಕದಲ್ಲಿ ಬಳ್ಳಾರಿ, ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ. ಕರಾವಳಿ ಕರ್ನಾಟಕ ಗೊತ್ತೇ ಇದೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು. ಇದು ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ ಎಲ್ಲ ಕಡೆಯೂ ಕೇಜ್ರಿವಾಲ್ ಅವರಿಗೆ ಒಂದಿಷ್ಟು ಮತಗಳು ಬಂದಿವೆ, 6%, 4%, ವಾಟ್ ಎವರ್ ಇಟ್ ಈಸ್. ಬೆಂಗಳೂರಿನಲ್ಲಿ ಹೈಯೆಸ್ಟ್ ಆಸ್ ಎಕ್ಸ್ಪೆಕ್ಟೆಡ್. ಬಟ್ ನಾನು ಸಿ ಟಿ ರವಿಯವರನ್ನ ಕೇಳೋದು, ಮುಂಬೈ ಕರ್ನಾಟಕದಲ್ಲಿ ಮೋದಿಯವರ ಬಗ್ಗೆ ಇರುವಷ್ಟು ಒಲವು ಮತ್ತು ಕರಾವಳಿ ಮತ್ತು ಮುಂಬೈ ಕರ್ನಾಟಕ ಅತಿ ಹೆಚ್ಚು ಒಲವಿದೆ, ಬೇರೆ ಕಡೆ ಸ್ವಲ್ಪ ಕಡಿಮೆ ಇದೆ. ಒಂದು ಸಾಂಪ್ರದಾಯಿಕವಾಗಿ BJP ಒಲವಿರುವಂಥ ಮತದಾರರು ಹೆಚ್ಚಿರೋದು ಕೂಡ ಕರಾವಳಿ ಮತ್ತು ಮುಂಬೈ ಕರ್ನಾಟಕದಲ್ಲಿ. ಅದು ಒಂದು ಕಾರಣ ಇರ್ಬೋದು. ಬೆಂಗಳೂರು, ಕರಾವಳಿ, ಮುಂಬೈ ಕರ್ನಾಟಕ ಸಾಂಪ್ರದಾಯಿಕವಾಗಿ BJP ಮತದಾರರು. ಹಳೆ ಮೈಸೂರಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ನಾವು ಕೆಲವು ಜಿಲ್ಲೆಗಳಲ್ಲಿ ನಾವು ಫಸ್ಟ್ ಪಾರ್ಟಿನೂ ಅಲ್ಲ, ಸೆಕೆಂಡ್ ಪಾರ್ಟಿನೂ ಅಲ್ಲ ಕೆಲವು ಜಿಲ್ಲೆಗಳಲ್ಲಿ. ಅಲ್ಲ ಆ ಕಾರಣಕ್ಕೋಸ್ಕರ ನಮಗಲ್ಲಿ ತುಸು ಕಡಿಮೆ ಆಗಿದೆ ಮತ್ತು ಯಾರಿಗೂ ಏನೂ ಹೇಳಲಾಗಲ್ಲ ಅನ್ನುವಂಥ ಪರ್ಸೆಂಟೇಜ್ ಜಾಸ್ತಿ ಇದೆ ಅಲ್ಲಿ.
ಅಲ್ಲಿ ಕಾಂಗ್ರೆಸ್ ಇನ್ಕ್ರೀಸ್ ಆಗಿದೆ ಅಂತಿಲ್ಲ, ಆದರೆ ಯಾರನ್ನು ಹೇಳೋಕ್ಕಾಗಲ್ಲ ಅನ್ನುವಂಥ ಪರ್ಸೆಂಟೇಜ್ ಆ ಭಾಗದಲ್ಲಿ ಜಾಸ್ತಿ ಇದೆ. ಅಂದ್ರೆ ಕಳೆದ ಅಸೆಂಬ್ಲಿ ಚುನಾವಣಾ ಫಲಿತಾಂಶದ ಲೆಕ್ಕಾಚಾರಕ್ಕೆ ಹತ್ರ ಬರ್ಬೋದು ಅಂತ. ಅಲ್ಲ, ನಮಗೆ ಯಾವ ಭಾಗದಲ್ಲಿ ಕಮ್ಮಿ ಸೀಟ್ ಬಂತು ವಿಧಾನಸಭಾ ನಮಗೆ 23 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಲ್ಲ ಒಂದು ಸರಿ ನಾವು ಗೆದ್ದಿದ್ದೀವಿ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಸರಿನೂ ನಾವು ಗೆಲ್ಲದೆ ಇರೋದು. ಈ 91ರಿಂದ BJP ಕರ್ನಾಟಕದಲ್ಲಿ ಏರುಗತಿಯಿಂದ ಬೆಳವಣಿಗೆ ಆಗ್ತಾ ಬಂತು. 91 ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಫಸ್ಟ್ 4 ಸೀಟ್ ನಾವು ಗೆದ್ದಿದ್ದು. ಅಲ್ಲಿಂದ ನಮ್ಮದು ಲೋಕಸಭೆಗೆ ನಮ್ಮ ಅಕೌಂಟು ಸ್ಟಾರ್ಟ್ ಆಗಿದ್ದು. ಹಾಗೆ ಸ್ಟಾರ್ಟ್ ಆಗಿದ್ದು ನಮ್ಮದು ಇನ್ಕ್ರೀಸ್ ಆಗ್ತಾ ಹೋಗಿದೆ ಹೊರತು ಕಡಿಮೆ ಆಗಿಲ್ಲ ನಮ್ಮದು. ಒಂದು ಎರಡನೇದು, ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು 5 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಈ ಪರ್ಸೆಂಟೇಜ್ ಏನು ಕಡಿಮೆ ಆಗಿದೆ ಅಲ್ಲಿ ಆ 5 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿನಲ್ಲೇ ನಮ್ದು ಕಡಿಮೆ ಆಗಿದೆ. ಬಟ್ ಇಂಟ್ರೆಸ್ಟಿಂಗ್ ರವಿ ಅವರೇ, ಬಾಗಲಕೋಟೆಯಲ್ಲಿ ನೀವು ಕಳೆದ ಬಾರ 7 ಸೀಟ್ ಬಿಜೆಪಿ ಗೆದ್ದಿದ್ರು, ಒಂದೇ ಸೀಟ್ ಗೆದ್ರು. ಆ ಮುಂಬೈ ಕರ್ನಾಟಕದಲ್ಲಿ ಮೋದಿ ಪರವಾಗಿ ಹೆಚ್ಚಿನ ಮತಗಳು ಬಂದಿರತಕ್ಕಂಥದ್ದು, ಅಂದ್ರೆ ಅಭಿಪ್ರಾಯ ವ್ಯಕ್ತ ಆಗಿರ್ತಕ್ಕಂಥದ್ದು. ನಿಮ್ಗೇನೆಂದರೆ ಅಲ್ಲಿ ಸೀಟ್ ಕಡಿಮೆ ಆಗೋದಕ್ಕೆ ಕಳೆದ ವಿಧಾನಸಭಾ ಚುನಾವಣೆ ನೀವು ಕಾರಣವಾಗಿ ಇಟ್ಕೊಳ್ಳೋಂಗಿಲ್ಲ. ಅದು BJP KJP ಓಟು ವಿಭಜನೆ ನಮ್ಮ ಸೋಲಿಗೆ ಕಾರಣ ಆಯ್ತೇ ಹೊರತು ಬೇರೆ ಏನೋ ಕಾರಣಗಳಲ್ಲ. ನಮ್ಮ ಓಟುಗಳು ನಮ್ಮ ಜೊತೆಲೇ ಇದ್ದಾವೆ, ಅದ್ರ ವಿಭಜನೆ ಆಗಿದ್ದು ಅಷ್ಟೇ. ಬಟ್ ಶಂಕರ್ ಅವ್ರನ್ನ ಕೇಳಬೇಕಾಗಿರೋದು, ಎಲ್ಲೂ ಕೂಡ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿಯವರಿಗಿಂತ ಮುಂದಿಲ್ಲ. ಪ್ರಧಾನಮಂತ್ರಿ ಅಭ್ಯರ್ಥಿಯ ರೇಸಿನಲ್ಲಿ ಕರ್ನಾಟಕದಲ್ಲಿನ ಜನಪ್ರಿಯತೆಯ ದೃಷ್ಟಿಯಿಂದ ನರೇಂದ್ರ ಮೋದಿ ಅವ್ರನ್ನ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ 3 ತಿಂಗಳಿಂದ ಮುಂದೆ ಮಾಡ್ತಾನೆ ಬಟ್ ಅನ್ಅಫಿಷಿಯಲ್ ಆಗಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ, ಅಫಿಷಿಯಲ್ಗೂ ಅನ್ಅಫಿಷಿಯಲ್ಗೂ ಬಹಳ ದೊಡ್ಡ ವ್ಯತ್ಯಾಸ. ಜನಮಾನಸದಲ್ಲಿ ಅದು ಇದೆ. ಅಲ್ಲ, ಅಫಿಷಿಯಲ್ ಅಂತ ನೀವು ಹೇಳಲೇಬೇಕಾಗಿಲ್ಲ ಕಾಂಗ್ರೆಸ್ ಅಲ್ಲಿ. ಅಲ್ಲ, ಅಫಿಷಿಯಲ್ಗೂ ಅನ್ಅಫಿಷಿಯಲ್ಗೂ ಭಾಳ ದೊಡ್ಡ ವ್ಯತ್ಯಾಸ ಇರ್ತದೆ. ಚುನಾವಣೆ ಮುಗಿದ ನಂತರ ಏನಾಗ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿದ್ದಾರೆ, ಅದ್ರ ಪ್ರಕಾರ ಆಗಿದೆ. ಬಹುತೇಕ 3 ಕಡೆ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಮತ್ತು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಹೆಚ್ಚಿನ ಜನ ಇನ್ನೂ ಕೂಡ ತೀರ್ಮಾನಕ್ಕೆ ಬಂದಿಲ್ಲ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ. ಇವರಿಬ್ಬರದೇ ಹೆಸರು ಹೋದರೂ ಕೂಡ, ಅಥವಾ 3 ಕೇಜ್ರಿವಾಲ್ ಅವ್ರದ್ದು ಸೇರಿ. ಇಲ್ಲಿ JDSನ ನಾಯಕರು ಒಬ್ಬರು ಇದ್ದಾರೆ, ಅವರು ಪ್ರಭಾವ ಇರ್ತಕ್ಕಂಥ ಜಿಲ್ಲೆಗಳು ಸುಮಾರು ಕ್ಷೇತ್ರಗಳಿದ್ದಾವೆ ಈ ಭಾಗದಲ್ಲಿ ಎಲ್ಲವೂ ಕೂಡ. ಕರ್ನಾಟಕದಲ್ಲಿ JDSನ ಹೊರತುಪಡಿಸಿ ಚರ್ಚೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕ ರಾಜಕಾರಣನ, ವಾಸ್ತವ ಅದು. ಆ ದೃಷ್ಟಿಯಿಂದ ಇನ್ನೂ 39% ಜನ, 42% ಜನ, 34% ಜನ ಇನ್ನೂ ಕೂಡ ತೀರ್ಮಾನ ತೆಗೆದುಕೊಳ್ಳದೇ ಇರತಕ್ಕಂಥ ಪ್ರದೇಶಗಳಲ್ಲಿ ಇನ್ನೊಂದು 2 ತಿಂಗಳಲ್ಲಿ 60-70 ದಿವಸ ಏನಿದೆ ಎಲೆಕ್ಷನ್ಗೆ, ಅದ್ರ ಮಧ್ಯೆ ಯಾವ ಥರ ತೀರ್ಮಾನ ಬೇಕಾದರೂ ಆಗ್ಬೋದು. ಯಾಕೆಂದರೆ CT ರವಿಯವರು ಹೇಳಿದಾಗೆ ನರೇಂದ್ರ ಮೋದಿ ಅವರು ಬಗ್ಗೆ, ಪಕ್ಷದ ಬಗ್ಗೆ ನಮ್ಮಲ್ಲೂ ಕೂಡ ಈಗ ಕಳೆದ ವಿಧಾನಸಭಾ ಚುನಾವಣೆ ಆಧಾರದ ಮೇಲೆ ಹೋಗೋದಾರೆ ಅದೇ ರೀತಿ ವೋಟ್ ಆಯಿತು ಅಂತ ಇಟ್ಕೊಂಡ್ರೆ 24 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಂದಿತ್ತು. ಲೋಕಸಭಾ ಕ್ಷೇತ್ರ ಅಸೆಂಬ್ಲಿ ಡಿವೈಡ್ ಮಾಡಿದರೆ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಿಂದಿತ್ತು. ಆ 24 ಬಂದುಬಿಡ್ತದ ಅದೇ ರೀತಿ ಓಟ್ ಆದರೆ? ಅದು ಹೇಳೋಕ್ಕಾಗೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನೇ ಬೇರೆ, ಅಸೆಂಬ್ಲಿ ಎಲೆಕ್ಷನ್ನೇ ಬೇರೆ. ಹಾಗಾಗಿ JDS ಕೂಡ ಈಗ ಅವರು ಒಂದೇ ಸೀಟ್ ಇದೆ ಅಂತ ಅರ್ಥ ಆದರೆ, ಈಗ ದೇವೇಗೌಡರದ್ದು ಒಬ್ಬರೇ ಗೆದ್ದಿದ್ದಾರೆ ಅಂದರೆ ಒಂದಕ್ಕೆ ಕನ್ಫೈನ್ ಆಗ್ತಾರಾ? ಹೇಳೋಕ್ಕಾಗೋದಿಲ್ಲ. ಅಲ್ಲ, ಅದು ಮುಂದೆ ಗೊತ್ತಾಗುತ್ತೆ. JDS ಎಲ್ಲೆಲ್ಲಿ ಗೆಲ್ಲಬಹುದು, ಗೆಲ್ಲೋ ಸಾಧ್ಯತೆ ಇದೆ ಅನ್ನೋದು ಕೂಡ ತುಂಬಾ ಕುತೂಹಲದ ವಿಷಯ. ತುಂಬಾ ಕುತೂಹಲ ಇದೆ ಅದರಲ್ಲಿ. ಈ 3 ಭಾಗಗಳಲ್ಲಿ ಇನ್ನೂ ಕೂಡ ಜನ ನಿರ್ಣಯಕ್ಕೆ ಬರದೇ ಇರೋದ್ರಿಂದ, ಆಮೇಲೆ ಮೊದಲನೇ ಸಮೀಕ್ಷೆಯಲ್ಲಿ ಪಕ್ಷದ ಬಗ್ಗೆನೇ ಹೆಚ್ಚು ಒಲವು ಇಟ್ಕೊಂಡು ಅಭ್ಯರ್ಥಿ ಬಗ್ಗೆ ಇಟ್ಕೊಂಡು ಮಾಡೋದ್ರಿಂದ ಬಹುತೇಕ ಇದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೀಟ್ಗಳ ಮೇಲೆ ದೊಡ್ಡ ಪರಿಣಾಮ ಬೀರೋದಿಲ್ಲ. ಇನ್ನು ರಮೇಶ್ ಒಬ್ಬ ನಿಮ್ಮನ್ನ ರಿಯಾಕ್ಷನ್ ಕೇಳ್ತೀನಿ. ಯಾಕಂತಂದ್ರೆ ತೃತೀಯ ರಂಗದ ತಾವು ಇರೋದ್ರಿಂದ ಕರ್ನಾಟಕದ ಮಟ್ಟಿಗೆ ಜನರ ಅಭಿಪ್ರಾಯ ನೋಡಿದ್ರೆ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ನರೇಂದ್ರ ಮೋದಿ ಎಲ್ಲೆಲ್ಲೋ ಕಡೆ ಅವರೇ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ, ಅಭಿಪ್ರಾಯ ಅವ್ರ ಪರವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಹೇಳದೇ ಇರತಕ್ಕಂಥವ್ರ ಸಂಖ್ಯೆನೂ ಹೆಚ್ಚಿಗಿದೆ. ಸೊ ಹಾಗಾಗಿ ಇದ್ರ ಮೇಲೇ ಓಟ್ಗಳು ಕೂಡ ಕನ್ವರ್ಟ್ ಆಗಬಹುದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸಾಧ್ಯನೇ ಇಲ್ಲ. ಈ ನೀವೇನು ಇದೊಂದು ಸಮೀಕ್ಷೆಯನ್ನು ಕೊಡ್ತಾ ಇದ್ದೀರಾ, ಇದು ಪೂರ್ಣವಾದಂಥ ಮಾಹಿತಿ ನನಗೆ ಇದುವರೆಗೂ ಸಿಕ್ಕಿಲ್ಲ. ಆದರೂ ಸಹ ಕರ್ನಾಟಕದ ಮತದಾರರ ಅಭಿಪ್ರಾಯಗಳು ಪ್ರತಿಯೊಂದು ಚುನಾವಣೆಯಲ್ಲೂ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತವೆ. ಹಿಂದೆ 85ರ ಸಂದರ್ಭದಲ್ಲಿ ಏನು ರಾಮಕೃಷ್ಣ ಹೆಗಡೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಒಂದು ಏನು ಜನತಾರಂಗದ ಒಂದು ಸರ್ಕಾರ ಇತ್ತು, ರಾಜೀನಾಮೆ ಕೊಟ್ಟು 3 ತಿಂಗಳಲ್ಲಿ ಮತ್ತೆ ಮರುಚುನಾವಣೆ ಆದಾಗ ಲೋಕಸಭೆಗೆ ಮತವನ್ನು ಕೊಟ್ಟಂಥ ಮತದಾರರು ತಿರಸ್ಕಾರ ಮಾಡಿ ಇಲ್ಲಿ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. ಬಟ್ ಈ ಪ್ರಶ್ನೆ ಮತ್ತು ಉತ್ತರದ ಆಧಾರದ ಮೇಲೆ ಕೇಳೋದಾದರೆ, ದೇವೇಗೌಡರು ಇನ್ನೂ ಪ್ರಧಾನಿಯಾಗಬಹುದಾದ ನಿರೀಕ್ಷೆ ಮತ್ತು ಕನಸನ್ನು ಇಟ್ಕೊಂಡಿದ್ದಾರೆ. ದೇವೇಗೌಡರು ಅನ್ನೋದಕ್ಕಿಂತ ನಮ್ಮ ಡೆಮಾಕ್ರಸಿ ಬ್ಯೂಟಿನೇ ಅದು. ನಾಳೆ ಅನಂತವ್ರು ಏನಾದ್ರು ಪ್ರೈಮ್ ಮಿನಿಸ್ಟರ್ ಆಶ್ಚರ್ಯ ಪಡೋಂಥದ್ದು ಏನಿಲ್ಲ. ನಮ್ಮ ಡೆಮಾಕ್ರಸಿ ಸೆಟಪ್ ಆಗಿದೆ, ಹಾಗಾಗಿ ಪ್ರಶ್ನೆ ಇಲ್ಲ. ಇದು ವಾಸ್ತವ. ಇದು ನಮ್ಮ ಡೆಮಾಕ್ರಸಿನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಯಾರು ಆಗಲ್ಲ ಅನ್ಕೊಂಡು ಅವರೆಲ್ಲ ಪ್ರೈಮ್ ಮಿನಿಸ್ಟರ್ಗಳು ಆಗಿದ್ದಾರೆ. ಹಾಗಾಗಿ ರಾಹುಲ್ ಪರವಾಗಿ ಮತ ಹಾಕಿರೋದು ಅದೇ ಸತ್ಯ ಅಂತ ಅಲ್ಲ. ಖಂಡಿತ ಅಲ್ಲ. ಒಂದು ಎಮರ್ಜ್ಡ್ ಲೀಡರ್ಶಿಪ್
ಇನ್ನೊಂದು ಅದೃಷ್ಟದ ನಾಯಕತ್ವ. ಅದೃಷ್ಟದ ನಾಯಕತ್ವ ಬೇರೆ, ಲೀಡರ್ಶಿಪ್ ಎಮರ್ಜ್ ಆಗೋದು ಬೇರೆ. ನೀವು ಇಂದಿರಾ ಗಾಂಧಿಯವರು ಎಮರ್ಜ್ ಆಗಿ ಅವರು ಪ್ರಧಾನಮಂತ್ರಿ ಆಗಿದ್ದು. ನೀವು ಇಂದಿರಾ ಗಾಂಧಿ ಹೆಸರು ಮೇಲೆ ಚುನಾವಣೆ ನಡೆದಿದೆ. ನಾನು ಚಿಕ್ಕ ಮಗು ಆಗ ಇಂದಿರಾ ಗಾಂಧಿ ನಮ್ಮಲ್ಲಿ ಒಬ್ಬ ಕೆಲಸ ಮಾಡೋರಿದ್ದರು, ಗೆಂದಾಳಮ್ಮ ಗೆಂದಾಳೆ ಇಂದಿರಮ್ಮ ಗೆಂದಾಳೆ ಅಂತ ಕುಣಿತಾ ಇದ್ದ ಆತ. ಹಾಗೆ ತುಳುನಲ್ಲಿ ಹೇಳ್ಕೊಂಡು ಕುಣಿತಾ ಇದ್ದ. ಅದು ಇಂದಿರಾ ಗಾಂಧಿ ಮೇಲೆ ಚರ್ಚೆ ಚುನಾವಣೆ ನಡೆದಿದ್ದು. ಹಾಗೆ ಎಮರ್ಜ್ ಆಗಿ ಆ ರೀತಿ ಎಮರ್ಜ್ ಆಗಿ ಮೋದಿ ಎಮರ್ಜ್ ಆಗಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ ತಮ್ಮ ಮಾತಿನಲ್ಲಿ. ನೀವೇನಂದ್ರೆ ಬಿಜೆಪಿ ಎಂಡೋರ್ಸ್ ಮಾಡ್ತಷ್ಟೇ. ಜನ ಯಾರನ್ನ ಲೀಡರ್ ಅಂತ ಇಂದಿರಾ ಗಾಂಧಿ ಅವರ ಪಾಪ್ಯುಲಾರಿಟಿಗೆ ಮೋದಿ ಅವರನ್ನು ಕಂಪೇರ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರನ್ನ ಜನ ಲೀಡರ್ ಆಗಬೇಕು ಅಂತ ಹೇಳಿದ್ರು, ಅವರು ಅದಕ್ಕೆ ಎಂಡೋರ್ಸ್ ಮಾಡೋ ಕೆಲಸ ಭಾಜಪ ಮಾಡ್ತು. ಜನರ ಮನಸ್ಸಿಂದ ಬಂದಿದ್ದದು. ಫೈನ್, ನೀವು ಅದನ್ನ ಹೇಳಬೇಕಾಗತ್ತೆ. ಅದನ್ನ ಏನೋ ರಿಯಾಲಿಟಿ ತಪ್ಪಿಸ್ಲಿಕ್ಕಾಗಲ್ಲ, ವಿರೋಧ ಇಲ್ಲ. ನಾನು ವಿಶ್ವೇಶ್ವರ ಭಟ್ರನ್ನ ಕೇಳೋದು, ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಆನ್ಸರ್? ನಾನು ಶಂಕರ್ ಹೇಳಿದ್ದಕ್ಕೆ ಒಂದು ಸಣ್ಣ ಕರೆಕ್ಷನ್ ಹೇಳ್ಬೋದು ಅಂತೇಳಿ ಅನ್ಸುತ್ತೆ. ಏನಂತಂದ್ರೆ ಅವ್ರು ಹೇಳಿದ್ರು ಈ ಸಲ ನಾವು ರಾಹುಲ್ ಗಾಂಧಿ ಅವರನ್ನು ನಾವು ಪ್ರೊಜೆಕ್ಟ್ ಮಾಡಿಲ್ಲ ಅಂತ. ಆದರೆ ಕಾಂಗ್ರೆಸ್ಸಿನ ಕಳೆದ ಎಲ್ಲ ಒಂದು ತಿಂಗಳಿಂದ ಬರ್ತಾ ಇರುವಂಥ ಏನು ನ್ಯಾಷನಲ್ ಕ್ಯಾಂಪೇನನ್ನು ನೋಡಿದ್ರೆ ಅಲ್ಲಿ ಬೇರೆ ಯಾರದ್ದು ಫೋಟೋ ಇಲ್ಲ ಅಂತ. ಅಲ್ಲಿ ಸೋನಿಯಾ ಗಾಂಧಿ ಅವ್ರ ಫೋಟೋ ಇಲ್ಲ, ಮನಮೋಹನ್ ಸಿಂಗ್ ಅವ್ರ ಫೋಟೋ ಇಲ್ಲ, ಕೇವಲ ರಾಹುಲ್ ಗಾಂಧಿ ಮಾತ್ರ. ರಾಹುಲ್ ಗಾಂಧಿ ಸೆಂಟ್ರಿಕ್ ಇಲೆಕ್ಷನ್ ಹೇಳುವಂಥದ್ದನ್ನು ಅವರು ಭಾಳ ಸಟ್ಲ್ ಆಗಿ ಹೇಳ್ತಾ ಇದ್ದಾರೆ, ಅಘೋಷಿತ. ಅದರಲ್ಲೂ ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ನಾನಲ್ಲ, ಅಂದ್ರೆ ನಾವು ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ, ನಾನಲ್ಲ ಅಂತ. ಹಾಗಂತೇಳಿ ಇಡೀ ಇದರಲ್ಲಿರುವಂಥವ್ರು ಅವರೊಬ್ಬರನ್ನೇ. ಅಂದ್ರೆ ಇದು ನೇರವಾಗಿ ಏನು ಮೋದಿಗೆ ಕೌಂಟರ್ ಮಾಡುವಂಥ ಒಂದು ಸಂಗತಿ. ಈ ಇದರಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಸಂಗತಿ ಏನಂತಂದ್ರೆ, ನನಗೆ ಹಳೆ ಮೈಸೂರಿನಲ್ಲಿ ನೀವು ಕಳೆದ 4 ತಿಂಗಳ ಅವಧಿಯಲ್ಲಿ ಸುಮಾರು 8 ನ್ಯಾಷನಲ್ ಪೋಲ್ ಆಗಿದೆ ಅಂತ, ಸರ್ವೆ ಆಗಿದೆ. ಇದರಲ್ಲಿ ಎಲ್ಲ ಸರ್ವೆಯಲ್ಲೂ ಕೂಡ ರಾಹುಲ್ ಗಾಂಧಿಗೆ ಮತ್ತು ಮೋದಿಯವರಿಗೆ ಸುಮಾರು ಒಂದು 15ಕ್ಕಿಂತ ಜಾಸ್ತಿ ಲೀಡ್ ಸಿಕ್ಕಿದೆ ಅಂತ. ಇದು ಕೇವಲ ನಮ್ಮ ಸರ್ವೆಯಲ್ಲಿ ಮಾತ್ರ ಅಲ್ಲ, ಇಡೀ ಎಲ್ಲ ಸರ್ವೆಯಲ್ಲೂ ಕೂಡ ಸಿಕ್ಕಿದೆ. ಇದರಲ್ಲೂ ಕೂಡ ಅದು ಎವಿಡೆಂಟ್ ಆಗಿದೆ ಅದು. ಆದರೆ ಇದರಲ್ಲಿ ನನಗೆ ಕಾಣ್ತಾ ಇರುವಂಥದ್ದು ಹಳೆ ಮೈಸೂರಿನಲ್ಲಿ ಮೋದಿಯವರಿಗೆ 29 ಮತ್ತು ರಾಹುಲ್ ಗಾಂಧಿಗೆ 27. ಅಂದರೆ ಅದು ಕೇವಲ ಒಂದು 2ರಷ್ಟು ಇದು ಬಿಟ್ಟರೆ ಉಳಿದ ಎಲ್ಲ ಕಡೆಗೂ ಕೂಡ ಮೋದಿಯವರು ಏನು ಲೀಡನ್ನು ತಗೊಂಡಿರುವಂಥದ್ದು. ಭಾಳ ಆಶ್ಚರ್ಯ ಅಂತಂದರೆ, ಕೇಜ್ರಿವಾಲ್ ಬೆಂಗಳೂರಿನಲ್ಲಿ 6%, ಅಂದರೆ ಸಿ ವೋಟರ್ ಸರ್ವೆಯಲ್ಲಿ ಏನು ಆಮ್ ಆದ್ಮಿ ಪಕ್ಷ ಒಂದು ಸೀಟ್ ಬರಬಹುದು ಅಂತೇಳಿ ಹೇಳಿದ್ರು ಅಂತ. ಹೀಗಾಗಿ ಬೆಂಗಳೂರಿನಲ್ಲಿ 6% ಕೇಜ್ರಿವಾಲ್ಗೆ ಬಂದಿದ್ದು ಬಹಳ ಕಮ್ಮಿ ಅಲ್ಲ, ಅದು ಬಹಳ ದೊಡ್ಡ ಪ್ರಮಾಣದ ಗ್ರೋತ್ ಅದು. ಹೌದು, ಅದು ಕೇಜ್ರಿವಾಲ್ PM ಆಗಬಹುದು ಅನ್ನೋದಕ್ಕೆ ಸಿಕ್ಕಿರುವಂಥ ವೋಟ್. ಬಟ್ ಆಮ್ ಆದ್ಮಿ ಪಕ್ಷವನ್ನು ಆರಿಸ್ತಾರಾ ಅನ್ನೋದು ಮುಂದೆ ಗೊತ್ತಾಗಬೇಕಾಗತ್ತೆ. ಇನ್ನು ಕೆಲವು ಪ್ರಶ್ನೆಗಳ ಕಡೆ ನೋಡ್ಬೋದು ಅನ್ಸುತ್ತೆ ಹುಗಾರ್. ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದರೆ, UPA ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಪ್ರಭಾವ ಎಷ್ಟಿದೆ ಅನ್ನೋದು. ನಾನು ಆವಾಗಲೇ ಹೇಳ್ತಾ ಇದ್ದೆ, ನಾವು ಪ್ರಧಾನಮಂತ್ರಿ ಅಭ್ಯರ್ಥಿಯ ವಿಚಾರವನ್ನು ಚರ್ಚೆ ಮಾಡುವಾಗ, UPA ಸರ್ಕಾರದ ಸಾಧನೆ ಬಗ್ಗೆ ಚರ್ಚೆ ಮಾಡುವಾಗ ನಾವು ರಾಹುಲ್ ಗಾಂಧಿಯನ ಪಾತ್ರವನ್ನು ನೋಡಲೇಬೇಕಾಗತ್ತೆ. ತುಂಬ ಪ್ರಭಾವ ಇದೆ, ಅತಿ ಹೆಚ್ಚು ಪ್ರಭಾವ ಇದೆ ಅಂತ ಹೇಳಿರೋದು 24% ಜನ. ಅಲ್ಪ ಪ್ರಮಾಣ, ಏನೋ ಅಲ್ಪ ಸ್ವಲ್ಪ ಇದ್ದರೂ ಇರಬಹುದು ಅಂತ ಹೇಳಿರೋದು 48%. ಅಷ್ಟೇನೂ ಇಲ್ಲ ಬಿಡ್ರಿ ಅಂತ ಹೇಳಿದವರು 29%. ಇದಕ್ಕೆ ರಿಲೇಟೆಡ್ ಆಗಿ ಐ ಥಿಂಕ್ ವಿ ಶುಡ್ ಲುಕ್ ಅಟ್ UPA ಗೌರ್ಮೆಂಟ್ಸ್ ಪರ್ಫಾರ್ಮೆನ್ಸ್. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ನಿಮ್ಮ ಪ್ರಕಾರ UPA ಸರ್ಕಾರದ ಸಾಧನೆ ಹೇಗಿದೆ ಅನ್ನೋದು ಮುಂದಿನ ಪ್ರಶ್ನೆ. ಅತ್ಯುತ್ತಮ ಅನ್ನೋದು 12%, ಉತ್ತಮ ಅನ್ನೋದು 17%, ಸಾಧಾರಣ ಅನ್ನೋರು 21%, ಕೆಟ್ಟದಾಗಿದೆ ಅನ್ನೋರು 26%, ತುಂಬ ಕೆಟ್ಟದಾಗಿದೆ ಅನ್ನೋರು 24%. ಬಹುಶಃ ಇದು ಒಂದು ಜನರಲ್ ಪಬ್ಲಿಕ್ ಮೂಡ್ ಏನಿದೆ ಅದಕ್ಕೆ ತಕ್ಕನ ಹಾಗೆ ಇದೆ ಅಂತ ನಾವು ಅನ್ಕೋಬೋದೇನೋ. ಎಕ್ಸಾಕ್ಟ್ಲಿ. ಕೆಟ್ಟ ಮತ್ತು ತುಂಬ ಕೆಟ್ಟ ಅನ್ನೋರು 50% ಸಾಧಾರಣ, ಉತ್ತಮ, ಅತ್ಯುತ್ತಮ ಅಂತ ಹೇಳಿ. ಇನ್ನೂ ಒಂದು ಪ್ರಶ್ನೆಯನ್ನು ತಗೋಬೇಕು UPA ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ. ಭ್ರಷ್ಟಾಚಾರ ಮತ್ತು ದರ ಏರಿಕೆಗೆ ಕಾಂಗ್ರೆಸ್ ಸರ್ಕಾರ ಎಷ್ಟರ ಮಟ್ಟಿಗೆ ಹೊಣೆ ಅನ್ನೋದು ಇನ್ನೊಂದು ಪ್ರಶ್ನೆ. ಇವು 3 ಇಂಟರ್ ರಿಲೇಟೆಡ್ ಕ್ವಶನ್ಸ್ ಅಂತೇಳಿ ನಾನು ಎಲ್ಲ ಒಟ್ಟಿಗೆ ತಗೊಳ್ತಾ ಇದ್ದೀನಿ. ಪೂರ್ತಿ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಅಂತ ಹೇಳಿದವರು 27%, ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಹೊಣೆ ಎಂದಿದ್ದು, UPA ಸರ್ಕಾರ ಹೊಣೆ ಎಂದಿದ್ದು 50%, ಅದೇನು ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ದು 23%. ಸೊ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರವೇ ಭ್ರಷ್ಟಾಚಾರಕ್ಕೆ ಹೊಣೆ ಅಂತ ಹೇಳಿದವರು ಸುಮಾರು 77% ಜನ. ಶಂಕರ್ ಅವರೇ. ಇಲ್ಲ, ಇದರಲ್ಲಿ ನೀವು ದರ ಏರಿಕೆ ಮತ್ತು ಭ್ರಷ್ಟಾಚಾರ ಒಟ್ಟಿಗೆ ಸೇರಿಸಿ ಪ್ರಶ್ನೆ ಕೇಳಿದಿರಿ. ದರ ಏರಿಕೆ ಮತ್ತು ಭ್ರಷ್ಟಾಚಾರ ಎರಡನ್ನೂ ಒಟ್ಟಿಗೆ ಸೇರಿಸಿ ನನ್ನ ಪ್ರಕಾರ ಕೇಳ್ತಕ್ಕಂಥ ತಪ್ಪು. ದರ ಏರಿಕೆ ಬಗ್ಗೆ ಸಹಜವಾಗಿ ಯಾವುದೋ ಒಂದಕ್ಕೆ ಹೇಳಿದ್ದಾರೆ ಅಂತ ದರ ಏರಿಕೆಗೆ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್. ಸಾಮಾನ್ಯವಾಗಿ ದರ ಏರಿಕೆ ವಿಚಾರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಅದನ್ನು ಬ್ಲೇಮ್ ಮಾಡ್ತಾರೆ.
ರಾಜ್ಯದಲ್ಲಿ ಚುನಾವಣೆ ನಡೆಯೋದಾದ್ರೆ ರಾಜ್ಯದಲ್ಲಿ ಯಾವ್ದು ಅಧಿಕಾರ ಇರ್ತದೆ ಅದನ್ನ ಬ್ಲೇಮ್ But ಮಾಡ್ತಾರೆ. do you feel your party should have tried better to control prices? ಅಲ್ಲ, ದರ ಅದು- ಏರಿಕೆಯನ್ನ ಅದಕ್ಕೆ ಚರ್ಚೆ ಮಾಡಕ್ಕೆ ಆ ಪ್ರಶ್ನೆ ಚರ್ಚೆ ಮಾಡಕ್ಕೆ ಬೇಕಾದಷ್ಟು ಸ್ಕೋಪ್ ಇದೆ. ಮಾಡ್ಲಿಲ್ಲ ಅಂತ ತಮಗನ್ಸುತ್ತಾ? ಹೌದು, ಇಲ್ಲ, ಯಾಕೆ ನಾವು 4 ರಾಜ್ಯದ ಅಸೆಂಬ್ಲಿ ಚುನಾವಣೆ ಫಲಿತಾಂಶ ಬಂದಾಗ ನಮ್ಮ ಪಾರ್ಟಿಯವರು ಅಧಿಕೃತವಾಗಿ ಹೇಳಿದ್ರು ಪ್ರೈಸ್ ರೈಸು ಬಹಳ ದೊಡ್ಡ ಕಾರಣ, ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸೋಲಿಕ್ಕೆ ಅಂತಲ್ಲ, So ಅದು ಕಾರಣ ಅಷ್ಟು ದೊಡ್ಡ ಅಂತ ಪ್ರಮಾಣ ಗೊತ್ತಿದ್ರು you haven't been able to address it. ಇಲ್ಲ. ಈಗ ನೋಡಿ, ಪ್ರೈಸ್ ರೈಸ್ ವಿಚಾರದಲ್ಲಿ ಯಾವುದೇ ಒಂದು ಸರ್ಕಾರನೇ ಸಂಪೂರ್ಣ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಅನೇಕ ಅಂಶಗಳಿರ್ತಾವೆ ಅದರಲ್ಲಿ. ಜಾಗತಿಕ ಪರಿಸ್ಥಿತಿ ಇರ್ತದೆ, ಸರ್ಕಾರದ ಪಾಲಿಸಿಗಳಿರ್ತವೆ, ಜೊತೆಗೆ ಮಳೆ ಬೆಳೆ ಪ್ರಶ್ನೆಗಳಿರ್ತವೆ, ಅನೇಕ ವಿಚಾರಗಳಿರ್ತವೆ ಅದರಲ್ಲಿ. ಡಿಮ್ಯಾಂಡ್ ಸಪ್ಲೈ ಮೇಲೆ ಹೋಗ್ತವೆ. ಅದು ನನಗಿಂತ ಬೇರೆಯವರಿಗೆ, ನಾನು ಆರ್ಥಿಕ ತಜ್ಞನಲ್ಲ, ಹಾಗೆ ಬೇರೆಯವರಿಗೆ ಅನೇಕ ವಿಷಯಗಳಿರ್ತವೆ. ಆದರೆ ಇಲ್ಲಿ ಕೇಳಿ ಒಂದು ನಿಮಿಷ, UPA ಸರ್ಕಾರ ಸಾಧನೆ ಬಗ್ಗೆ ಭಟ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ 50% ಅಂದರೆ ಜನ ಇನ್ನೂ ಕೂಡ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಇವರು ಪೂರ ಅಯೋಗ್ಯರು, ಕೆಟ್ಟವರು, ಇವ್ರನ್ನ ತೆಗಿಲೇಬೇಕು ಅಂತ. ಕೆಟ್ಟದಾಗಿದೆ, ತೀರಾ ಕೆಟ್ಟದಾಗಿದೆ ಅಂತಲೂ 50% ಹೇಳಿದ್ದಾರೆ. ಪರವಾಗಿಲ್ಲ, ಉತ್ತಮ, ಅತ್ಯುತ್ತಮ ಅಂತಲೂ ಒಂದು 50% ಹೇಳಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ನಾವು ಪೂರ ನಿರಾಶರಾಗಬೇಕಂತ ಸ್ಥಿತಿ ನಾವಿಲ್ಲ. ಅದೊಂದು ಕುಮಾರ್ ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ ಅನ್ಸುತ್ತಲ್ಲ. ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಇಂಧನ ಸಚಿವರಂತ DK ಶಿವಕುಮಾರ್ ಕೂಡ ಸೇರ್ಕೊತ. DK ಶಿವಕುಮಾರ್ ಕಾರ್ಯಕ್ಕೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. UPA ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಪ್ರಭಾವ ಬಹುತೇಕ 60%ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಜನ ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರ ನಡೆಸ್ತಾ ಇದ್ದಾರೆ ಸ್ವಾಮಿ, ರಿಮೋಟ್ ಕಂಟ್ರೋಲ್ ಇರೋದು ರಾಹುಲ್ ಗಾಂಧಿಗೆ. ಸೊ ರಾಹುಲ್ ಗಾಂಧಿ ಅವರು ನಡೆಸ್ತಾ ಇರೋ ಸರ್ಕಾರದ ಒಂದು ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಕೂಡ ರಾಜ್ಯದ ಜನ ತೀವ್ರವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದೆ. ಏನಂತ DK ಶಿವಕುಮಾರ್? ಎಸ್, ನಾನು ಮತ್ತೆ ಮುಂದಿನ ಹಂತದಲ್ಲಿ DK ಶಿವಕುಮಾರ್ನ ಮಾತಾಡ್ತೀನಿ. ಶಶಿಧರ್ ಭಟ್ರೆ, ಇಲ್ಲಿ ನಾವು UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ರಿಮೋಟ್ ಕಂಟ್ರೋಲ್ ಆಗಿ ರಾಹುಲ್ ಗಾಂಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಬಹುತೇಕ ಬಹಳಷ್ಟು ಜನ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಒಂದು ನಾವು ಈ ಅಂಕಿಅಂಶಗಳನ್ನು ಹ್ಯಾಂಗೆ ಎನಲೈಸ್ ಮಾಡ್ತೀವಿ ಮತ್ತು ಅಂಕಿಅಂಶಗಳನ್ನು ಎನಲೈಸ್ ಮಾಡುವ ನಮ್ಮ ಗುರಿ ಏನು ಅನ್ನೋದು ಭಾಳ ಅದರ ಸ್ಪಷ್ಟತೆ ಬೇಕು ಅಂತ ನನಗೆ ಅನಿಸುತ್ತೆ. ಒಂದು, ಈ ಚುನಾವಣೆಯಲ್ಲಿ ಈಗ ನಮ್ಮ ಕೇಂದ್ರಿತ ವ್ಯಕ್ತಿಯಾಗಿರುವ ನರೇಂದ್ರ ಮೋದಿ, ವೆದರ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಪ್ರೈಮ್ ಮಿನಿಸ್ಟರ್ ಆರ್ ಈಸ್ ಪಾರ್ಟಿ ಈಸ್ ಗೋಯಿಂಗ್ ಟು ವಿನ್ ಆರ್ ನಾಟ್ ಈಸ್ ಅನ್ ಇಶ್ಯೂ. ಭಾಳ ಕ್ಲಿಯರ್ ಆಗಿ ಬಂದು ಈ ಅಂಕಿಅಂಶಗಳನ್ನು ನೀವು ಅದರ ಆಧಾರದ ಮೇಲೆ ಹೇಗೆ ಅನಲೈಸ್ ಮಾಡ್ತೀರಿ? ಸೊ ಈ 3 ಕ್ವೆಶ್ಚನ್ಗಳನ್ನು ನೀವು ಗಮನಿಸ್ತಾ ಹೋಗಿ, ನೀವು ಒಂದು ಕಡೆ ನರೇಂದ್ರ ಮೋದಿಯನ್ನು ಇಟ್ಕೊಳ್ಳಿ, ಅದರ ಕಡೆ ಅವರ ವಿರೋಧಿಗಳನ್ನು ಇಟ್ಕೊಳ್ಳಿ. ಆ ವಿರೋಧಿ ಮನಸ್ಥಿತಿಯ ಜನ ಎಷ್ಟಿದ್ದಾರೆ ಮತ್ತು ಅವ್ರ ಪರವಾಗಿರುವ ಮನಸ್ಥಿತಿಯ ಜನ ಎಷ್ಟಿದ್ದಾರೆ. ಇಂಡಿಯಾದ ಜನ ಎಲ್ಲವನ್ನ, ರಾಜಕಾರಣವನ್ನು, ತಮ್ಮ ಪಕ್ಷ ನಿಷ್ಠೆಯನ್ನು ಬಿಟ್ಟು ಆಲೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ದಟ್ ಈಸ್ ರಾಂಗ್. ಸೊ ಈ 3 ಅಂಕಿಅಂಶಗಳನ್ನು ನೀವು ಗಮನಿಸ್ತಾ ಹೋದರೆ ನಾವು ಏನು ಅಂದ್ಕೊಂಡಿದ್ದೀವಿ? ಮೊದಲನೇದು, ಈ ಪ್ರಶ್ನೆ ನೀವೇನು ತೆಗೆದುಕೊಂಡಿದ್ರಿ, UPA ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಹಿಡಿತಾಗ ಎಷ್ಟು ಅಂತ. ಬರೀ 24% ಜನ ಹೇಳ್ತಾರೆ ಹೆಚ್ಚು ಅಂತೇಳಿ. ಎಲ್ಲರಿಗೂ ಗೊತ್ತಿದೆ, ಕಳೆದ 2 ತಿಂಗಳಿಂದ ಸರ್ಕಾರದ ಮೇಲೆ ಹಿಡಿತಾ ಇರೋದೇ ರಾಹುಲ್ ಗಾಂಧಿ, ಇದು ಇನ್ಯಾರ್ದು ಅಲ್ಲ. ಅಲ್ಪ ಪ್ರಮಾಣ ಹಿಡಿತಾ ಇದೆ ಅಂತ ತಾನೆ ಒಪ್ಕೊಂಡಿರೋದು. ಸೊ ಬರೀ ಹೆಚ್ಚಿದೆ ಅಂತ ಬರೀ 24% ಜನ ಹೇಳ್ತಾರೆ. ಅಂದರೆ ಜನರಿಗೆ ಅದರ ತಿಳುವಳಿಕೆ ಕಡಿಮೆ ಇದೆಯಾ ಅನ್ನುವ ಅನುಮಾನ ಈ ಪ್ರಶ್ನೆ ನನಗೆ ಬರುತ್ತೆ. ಎರಡನೇದು, ನಿಮ್ಮ ಪ್ರಕಾರ UPA ಸರ್ಕಾರದ ಸಾಧನೆ ಹೇಗಿದೆ ಅಂತ ತಾವು ಕೇಳಿದ್ದೀರಿ. 12% ಜನ ಅತ್ಯುತ್ತಮ ಅಂತ ಹೇಳಿದರೆ ಇವರು ಕಾಂಗ್ರೆಸ್ನವರು, ಕಟ್ಟ ಕಾಂಗ್ರೆಸ್, ನನಗೇನು ಅನುಮಾನ ಉಳಿದಿಲ್ಲ. ಉತ್ತಮವಾಗಿದೆ ಅಂತ 17% ಹೇಳ್ತಾರೆ, ಅವರು ಕಟ್ಟ ಕಾಂಗ್ರೆಸ್. ನ್ಯೂಟ್ರಲ್ ಆಗಿರೋರು ಅತ್ಯುತ್ತಮ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ತುಂಬಾ ಕೆಟ್ಟದಾಗಿದೆ ಅಂತ ಹೇಳಿದ್ರೆ 24% ಜನ ಏನಿದ್ದಾರೆ ಅವ್ರು BJPನೋ JDS. ಸೊ ಆದ್ದರಿಂದ ಈ ಪ್ರಶ್ನೆ ನಿಮಗೆ ಒಟ್ಟಾರೆಯಾಗಿ ನಾವೇನು ಮುಂದಿನ ಚುನಾವಣೆ ಅನಲೈಸ್ ಮಾಡ್ತೀವಿ ಇದಕ್ಕೆ ಸಂಬಂಧ ಇದೆ ಅಂತ ನನಗನ್ಸುತ್ತೆ. ನೀನು ಭ್ರಷ್ಟಾಚಾರ ನೀವು ಗಮನಿಸಿದಾಗ, ಚುನಾವಣೆಯನ್ನು ಗಮನಿಸಿದ್ರೆ, ಒಂದು ಚುನಾವಣೆಯಲ್ಲಿ ಯಾವುದು ಇಶ್ಯೂ ಆಗುತ್ತೆ, ಭ್ರಷ್ಟಾಚಾರ VP ಸಂಗಿದ್ದಾಗ ಮಾತ್ರ ಇಶ್ಯೂ ಆಗಿದ್ದು. ನೀನು ಯಾವ ಚುನಾವಣೆಯಲ್ಲೂ ಭ್ರಷ್ಟಾಚಾರದ ಇಶ್ಯೂ ಆಗಿಲ್ಲ. ಈ ಚುನಾವಣೆಯಲ್ಲಿ ಬರಬಹುದಾದ ಇಶ್ಯೂ, ವೆದರ್ ಇಟ್ ಈಸ್ ಅನ್ ಇಶ್ಯೂ, ಏನು ರಾಹುಲ್ ಗಾಂಧಿ ಬೇಕೋ ಅಥವಾ ನರೇಂದ್ರ ಮೋದಿ ಬೇಕೋ ಅನ್ನೋದೊಂದೇ ಇಶ್ಯೂ. ಆದರೆ ಅದಕ್ಕೆ BJP ಟ್ರೈ ಮಾಡ್ತಾ ಇದೆ. BJP ಇಸ್ ವೆರಿ ಮಚ್ ಕ್ಲಿಯರ್, ಇದು ಒಂದೇ ಚುನಾವಣಾ ಇಶ್ಯೂ ಆದರೆ ದೇ ಆರ್ ಗೋಯಿಂಗ್ ಟು ವಿನ್. ಹೇಳ್ಬೇಕು, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಈ ಚುನಾವಣೆಯಲ್ಲಿ ಖಡಾಖಂಡಿತವಾಗಿ ಇಶ್ಯೂ ಆಗೇ ಆಗುತ್ತೆ. ಯಾಕಂತ ಹೇಳ್ತೀನಿ, ನಿನ್ನೆ ನರೇಂದ್ರ ಮೋದಿ ಅವರು ರಾಜಸ್ಥಾನದ ಬಗ್ಗೆ ಮಾತಾಡ್ತಾ ಅವ್ರ ಪಕ್ಕ ಎಡಗಡೆಗೆ ಅನಂತಕುಮಾರ್, ಬಲಗಡೆಗೆ ಪ್ರಹ್ಲಾದ್ ಜೋಶಿ, ಅದ್ರ ಪಕ್ಕದಲ್ಲಿ ಯಡಿಯೂರಪ್ಪ, ಈ 3 ಜನರ ಮೇಲೆ ಆರೋಪಗಳಿದಾವೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರಬೇಕು, 6 ಜನ ಕ್ಯಾಬಿನೆಟ್ ಸಚಿವರಾಗಿದ್ದಂಥವ್ರು BJP ಗೌರ್ಮೆಂಟ್ ಅಲ್ಲಿ ಜೈಲು ಕಂಡಿದ್ರು. ಸೊ ಹಾಗಾಗಿ 10 ಜನರ ಮೇಲೆ, ಶಾಸಕರ ಮೇಲೆ BJP, ಹಾಗಾಗಿ ಭ್ರಷ್ಟಾಚಾರ ಕೊಡ್ಲೇಬೇಕು ಅಂತ ರವಿ ಅವರು ಇರ್ತಾರೆ. ಪ್ರಧಾನಿ ವಿಚಾರಕ್ಕಾಗಲಿ ಪಕ್ಷ ವಿಚಾರಕ್ಕಾಗಲಿ ಬಂದ್ರೆ ಭ್ರಷ್ಟಾಚಾರ ಈ ಚುನಾವಣೆಯಲ್ಲಿ ತಾವು ಹೇಳಿದಾಗೆ
ಇದು ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತಲೇ ಆದರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಜನ ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೆ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿಯ ಫಲಿತಾಂಶ ನಿಂತಿದೆ. ಹಾಗಾಗಿ ಈ ಪ್ರಶ್ನೆಗಳು ರಿಲೆವೆಂಟ್ ಅಂತ ಅಂದ್ಕೊಳ್ತೀನಿ. UPA ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಹಿಡಿತ, UPA ಸರ್ಕಾರದ ವೈಫಲ್ಯ ಮತ್ತು UPA ಸರ್ಕಾರ ದರ ಏರಿಕೆಗೆ ಕಾರಣನ. Yes, yes. ಹಾಗಾಗಿ ವಿ ಹ್ಯಾವ್ ಟೇಕನ್ ದಿಸ್ ಇಲ್ಲ, ಇಲ್ಲ, ನೀವು ಅದಕ್ಕೆ ಪೂರಕವಾಗಿ ನಿಮ್ಗೆ ಒಂದು ಹೇಳ್ಬಿಡ್ತೀನಿ. ಹಿಂದಿನ ಪ್ರಶ್ನೆಯಲ್ಲಿ ಕೆಲವು ಒಳಗೆ ಸುಳ್ಳುಗಳಿವೆ. ನೀವು ಹಿಂದಿಯರು ಕೇಳಿದ್ರೆ ಭಾರತಕ್ಕೆ ಅತ್ಯುತ್ತಮ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಇಡೀ ಕರ್ನಾಟಕದ ಮನಸ್ಥಿತಿಯನ್ನ ಬಹಳ ಡಿಫ್ರೆಂಟ್ ಆಗಿ ನಾವು ಮುಂದುವರಿಲಿಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೋಬೇಕು ಅನ್ಸುತ್ತೆ. ಒಂದು ವಿರಾಮದ ನಂತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಮತ್ತು ಸದ್ಯದಲ್ಲೇ ಬಹಳ ಬೇಗ ನಾವು ಫೈನಲ್ ಟ್ಯಾಲಿ ಕಡೆಗೆ ಬರ್ತೀವಿ ಮತ್ತು ಯಾವ ಕ್ಷೇತ್ರದಲ್ಲಿ ಯಾರ್ಯಾರದ್ದು ಏನೇನು ಹಣೆ ಬರಹ ಅನ್ನೋದನ್ನು ಕೂಡ ಚರ್ಚೆ ಮಾಡ್ತೀವಿ. ಒಂದು ವಿರಾಮ.